ಪ್ರತಿ ಬಾರಿನೂ ಚುನಾವಣೆಗಳು ನಡೆದಾಗ ಹಣ ಪೋಲಾಗ್ತಾ ಇತ್ತು. ಈಗ ಒನ್ ನೇಷನ್ ಎಲೆಕ್ಷನ್ ಅಡಿಯಲ್ಲಿ ಎಲ್ಲ ಎಲೆಕ್ಷನ್ ಒಂದೇ ಬಾರಿ ನಡೆಯೋ ಸಂದರ್ಭದಲ್ಲಿ ಹಣ ಪೋಲಾಗುವಂಥದ್ದು, ವ್ಯರ್ಥ ಆಗುವಂಥದ್ದು ತಪ್ಪಿದೆ. ಎರಡನೇದು, ಪ್ರಮುಖವಾಗಿ ಈ ಎಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಒಂದು ಸರಿ, MLA ಒಂದು ಸರಿ, ಮತ್ತು ಸ್ಥಳೀಯ ಸಂಸ್ಥೆಗಳು ಪ್ರತಿ ಸರಿನೂ ಕೋಡ್ ಆಫ್ ಕಂಡಕ್ಟು. ಆ ಕೋಡ್ ಆಫ್ ಕಂಡಕ್ಟ್ ಬಂದರೆ 45 ದಿನ ಏನು ಕಾಮಗಾರಿಗಳೇ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಟೆಂಡರ್ ಮಾಡೋಕ್ಕಾಗ್ತಾ ಇಲ್ಲ, ಸರ್ಕಾರ ಘೋಷಣೆಗಳನ್ನು ಮಾಡೋಕ್ಕಾಗಲ್ಲ, ಪ್ರೋಗ್ರಾಮ್ಗಳನ್ನು ಅನೌನ್ಸ್ ಮಾಡೋಕ್ಕಾಗಲ್ಲ, ಮೀಟಿಂಗ್ ಮಾಡೋಕ್ಕಾಗಲ್ಲ. ಈ ಥರದ್ದೆಲ್ಲ ಗೊಂದಲ ಇತ್ತು. ಸೊ ಆ ಗೊಂದಲಕ್ಕೂ ಒಂದು ರೀತಿ ತೆರೆ ಆದಂಗೆ ಆಗುತ್ತೆ. ಒಟ್ಟಾರೆ ದೇಶದ ಜನ ಆಡಳಿತ ಮಾಡುವಂಥ ಪಕ್ಷಗಳಿಗೆ ಅವರ ಮನಸ್ಸಲ್ಲೇನಿರುತ್ತೆ ಅದು ಚಲಾಯಿಸುವಂಥದ್ದಕ್ಕೆ, 5 ವರ್ಷದ ಆಡಳಿತವನ್ನು ಮಾಡುವಂಥದ್ದಕ್ಕೆ ಒಂದು ಸ್ಪಷ್ಟ ತೀರ್ಮಾನಗಳನ್ನು ಕೊಡುವಂಥದ್ದು ಸೂಕ್ತ ಇತ್ತು. ಭಾಳ ಹಿಂದೆನೇ ಮಾಡಬೇಕಾಯಿತು. ಅಟ್ಲೀಸ್ಟ್ ಈಗಾದರೂ ಪ್ರಧಾನಿ ನರೇಂದ್ರ ಮೋದಿಯವರು ಇದನ್ನು ಮಾಡಿದ್ದಾರೆ. ನಾನು ಇದನ್ನು ಸ್ವಾಗತ ಮಾಡ್ತೀನಿ. ಇದಕ್ಕೆ ಕೋಟ್ಯಾಂತರ, ಸಾವಿರ ಕೋಟಿ, ಕೋಟ್ಯಾಂತರ ಲಕ್ಷ ಕೋಟಿಗಳು ಹಣ ವ್ಯಯ ಆಗ್ತಾಯಿತ್ತು. ಅದು ಕೂಡ ಉಳಿತಾಯ ಆಗ್ತೈತೆ. ವಿರೋಧ ಪಕ್ಷಗಳು ಏನು, ಅದು ಎಸ್ಪೆಷಲಿ ಕಾಂಗ್ರೆಸ್ ಮತ್ತು ಈ ಥರ ಕಮ್ಯುನಿಸ್ಟ್ ಪಕ್ಷಗಳು, ಅವರು ಈ ಥರದಕ್ಕೆಲ್ಲ ವಿರೋಧ ಮಾಡೇ ಮಾಡ್ತಾರೆ. ಅವ್ರಿಗೆ ಭಯ, ಮೋದಿ ಭಯ ಅವ್ರಿಗೆ, ಬೇರೆಯವ್ರದ್ದಲ್ಲ. ಮೋದಿ ಬೈಕೆ, ಮೋದಿ ಹೆಸರಲ್ಲಿ ಚುನಾವಣೆ MLA MP 2 ಒಟ್ಟಿಗೆ ನಡೆದರೆ ನಮಗೆ ತೊಂದರೆ ಆಗ್ತೈತೆ ಅಂತ ಆ ಬೈಕೆ ಅವರು ಹೇಳ್ತಾ ಇದ್ದಾರೆ. ಫ್ಯೂಚರ್ ದೃಷ್ಟಿಯಿಂದ, ದೇಶದ ಫ್ಯೂಚರ್ ದೃಷ್ಟಿಯಿಂದ ಮುಂದೆ ಇನ್ನೊಂದು 50-100 ವರ್ಷಗಳಲ್ಲಿ ನಮ್ಮ ದೇಶ ವಿಶ್ವದ ಒಂದು ನಾಯಕತ್ವ ವಹಿಸುವಂಥ ಸಂದರ್ಭದಲ್ಲಿ ಈ ಥರ ಆದಾಗ ಪ್ರೈಮ್ ಮಿನಿಸ್ಟ್ರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕೆಲಸ ಮಾಡೋಕ್ಕೆ ಫುಲ್ ಟೈಮ್ ಸಿಗುತ್ತೆ. ಯಾರೇ ಪ್ರೈಮ್ ಮಿನಿಸ್ಟರ್ ಆಗಲಿ, ಯಾರೇ ಮುಖ್ಯಮಂತ್ರಿ ಆಗಲಿ, ಅವ್ರಿಗೆ ಫುಲ್ ಟೈಮ್ 5 ವರ್ಷ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಇಲ್ಲ ಅಂದರೆ ಪದೇ ಪದೇ ಎಲೆಕ್ಷನ್ ಮಾಡೋ ದೃಷ್ಟಿಯಿಂದ ಇಬ್ಬರಿಗೂ, ಪ್ರೈಮ್ ಮಿನಿಸ್ಟ್ರು ಮತ್ತು ಮಂತ್ರಿಗಳಿಗೆ ಕೆಲಸ ಮಾಡುವಂಥದ್ದಕ್ಕೆ ತೊಂದರೆ ಆಗ್ತೈತೆ. ಆ ದೃಷ್ಟಿಯಿಂದ ಇದು ಸ್ವಾಗತವನ್ನು ನಾನು ಮಾಡ್ತಾಯಿದ್ದೀನಿ. ಮೋದಿ ಸರ್ಕಾರ 5 ವರ್ಷ ಪೂರೈಸಲ್ಲ ಅನ್ನೋ ಒಂದು ಆರೋಪವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ನನಗನ್ಸುತ್ತೆ ಈಗ ಮೋದಿಯವ್ರನ್ನ ಅಲ್ಲಾಡಿಸುವಂಥ ಶಕ್ತಿ ಇರೋವಂಥ ನಾಯಕ ಯಾರಾದರೂ ಕಾಂಗ್ರೆಸ್ಸಲ್ಲಿದ್ದಾರಾ? ಬೇಡ, ಹತ್ರ ಹೋಗೋ ನಾಯಕರು ಯಾರು ಕಾಂಗ್ರೆಸ್ಸಲ್ಲಿ ಇಲ್ಲ. ರಾಹುಲ್ ಗಾಂಧಿ ಬಗ್ಗೆ ಈಗಾಗಲೇ ಗೊತ್ತಿದೆ, ಅವ್ರೇನು, ಅವರ ಸ್ಥಿತಿ ಮಾತಾಡೋಕ್ಕೂ ಬರಲ್ಲ, ಅವ್ರಿಗೆ ತೀರ್ಮಾನ ತಗೊಳಕ್ಕೂ ಬರಲ್ಲ. ಒಂದು ರೀತಿ ಮಕ್ಕಳ ರೀತಿ ಆಟ ಅವ್ರದ್ದು. ಪಾರ್ಲಿಮೆಂಟಲ್ಲೂ ಕೂಡ ಅವ್ರು ಮಾತಾಡೋದು, ಅವ್ರ ನಡೆ, ಅವ್ರ ಸನ್ನೆಗಳು ಇವೆಲ್ಲ ನೋಡಿದ್ರೆ ಮೆಚುರಿಟಿನೇ ಇಲ್ಲ ಅವ್ರಿಗೆ. ಆದ್ದರಿಂದ ಹತ್ತಿರಕ್ಕೆ ಹೋಗೋಕ್ಕೂ ಸಾಧ್ಯ ಇಲ್ಲ ಇವರು. ಇನ್ನು ಈ ಕಾಂಗ್ರೆಸ್ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ಕಾರ ಬಿದ್ದೋಗ್ತಾ ಇದೆಯಲ್ಲ, ಅತಂತ್ರ ಇದೆಯಲ್ಲ, ಅದನ್ನು ಡೈವರ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಫಸ್ಟು ನಿಮ್ಗೆ ಹತ್ತಿರ ಹೋಗುವಂಥ ಕ್ಯಾಂಡಿಡೇಟ್ ಹೆಸರು ಒಬ್ಬರ ಹೆಸರು ಹೇಳಿ ನೋಡೋಣ. ಒಬ್ಬರ ಹೆಸರು ಹೇಳಿ. ಎಲ್ಲರೂ ಇಲ್ಲ ಜೈಲಲ್ಲಿದ್ದಾರೆ, ಇಲ್ಲ ಬೇಲಲ್ಲಿದ್ದಾರೆ ಎಲ್ಲರೂ. ಇನ್ನು ಹೋಗೋ ಪ್ರಶ್ನೆ ಇಲ್ಲ ಐತೆ. ಇವರು ಜೈಲು ಬೇಲೆಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ 5 ವರ್ಷ ಸರ್ಕಾರ ಮೋದಿಯವರು ಮಾಡ್ತಾರೆ. ಇವತ್ತೇ ಅಲ್ಲ, 5 ವರ್ಷಕ್ಕೆ ಮೋದಿ ಅಲ್ಲ, ಮುಂದೆ ಬರುವಂಥ 5 ವರ್ಷಕ್ಕೂ ಮೋದಿನೇ ಈ ದೇಶದ ಪ್ರಧಾನಿ. 2 ಮಾತಿಲ್ಲ. ಅವರೇ ಮುಂದೆ 5 ವರ್ಷಕ್ಕೂ ಪ್ರಧಾನಿ ಆಗ್ತಾರೆ. ಸೊ ಅದಕ್ಕೆ ನಿಮ್ಮ ಲೀಡ್ರ್ ಯಾರು ಅಂತ ಚುನಾಯಿಸ್ಕೊಳ್ಳಿ ಫಸ್ಟು. ಈ 10 ವರ್ಷ ಟೈಮ್ ಆಯ್ತಲ್ಲ, ಈ 10 ವರ್ಷದಲ್ಲಿ ಕಾಂಗ್ರೆಸ್ಸು ನಮ್ಮ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಇವರು ಅಂತ ಅನೌನ್ಸ್ ಮಾಡೋವಂಥ ತಾಕತ್ತು, ಧೈರ್ಯ ತೋರಲಿ. ಆಮೇಲೆ ಮಾತಾಡಲಿ. ಸರ್ಕಾರ, ಕೇಂದ್ರದಲ್ಲಿ ಸರ್ಕಾರ ಮಾಡೋದ್ರ ಬಗ್ಗೆ ಆಮೇಲೆ ಮಾತಾಡಲಿ. ರಾಹುಲ್ ಗಾಂಧಿ ಅವರನ್ನ ಮುಗಿಸೋದಕ್ಕೆ ಬಿಜೆಪಿ ಸಂಚು ಮಾಡಿದ್ದಾರೆ, ಆರೋಪವನ್ನು ಮಾಡಿದ್ದಾರೆ. ಈಗ ಹಿಂದೆ ಎಲ್ಲ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಏನೇನು ಮಾತಾಡಿದ್ದಾರೆ ಕಾಂಗ್ರೆಸ್ ಅವರು, ಅವರ ಅಲಯನ್ಸ್ ಪಾರ್ಟಿಗಳು ಅನ್ನೋದೆಲ್ಲ ಜಗಜ್ಜಾಹಿರತ. ತಮಿಳ್ನಾಡಲ್ಲಿ ಏನು ಮಾತಾಡಿದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಮಾತಾಡಿದ್ದಾರೆ, ಅದೆಲ್ಲ ಜಗಜ್ಜಾಹಿರಾತ ಆಯ್ತು. ಆವಾಗ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿದಾಗ ಚಕಾರ ಎತ್ತಿಲ್ಲ ನೀವು.
ಈಗ ರಾಹುಲ್ ಗಾಂಧಿಯವರು ಹೋಗಿ ವಿದೇಶದಲ್ಲಿ ಕೂತ್ಕೊಂಡು ಭಾರತವನ್ನು ಹೀಯಾಳಿಸ್ತಾ ಇದ್ದರೆ, ಭಾರತದ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದರೆ, ಸಂವಿಧಾನದ ಬಗ್ಗೆ ಎಲ್ಲಿ ಮಾತಾಡಬೇಕು? ಭಾರತ ಸಂವಿಧಾನದ ಬಗ್ಗೆ ಭಾರತದಲ್ಲಿ ಮಾತಾಡಬೇಕು. ವಿದೇಶದಲ್ಲಿ ಹೋಗಿ ಭಾರತ ಸಂವಿಧಾನ, ರಿಸರ್ವೇಷನ್, SC ST ರಿಸರ್ವೇಷನ್ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿದೆ? ಅದರಿಂದ ಯಾರಾದರೂ ಮುಗಿಸೋದಿದ್ದರೆ, ಈಗ ಸಿದ್ದರಾಮಯ್ಯನವರು ಹೇಳಿದ್ದಾರೆ ರಾಯಣ್ಣ ಕಾರ್ಯಕ್ರಮದಲ್ಲಿ, ನಮ್ಮ ಹಿಂದೆ ಇರೋರೇ ನಮ್ಮನ್ನು ಮುಗಿಸ್ತಾವ್ರೆ ಅಂತ 3 ಬಾರಿ ಹೇಳವ್ರೆ. ಫಸ್ಟು ಕಾಂಗ್ರೆಸ್ಸನ್ನು ಮುಗಿಸೋಕ್ಕೆ ಕಾಂಗ್ರೆಸ್ಸಲ್ಲಿರೋರೇ ಫಸ್ಟು ಹಳ್ಳ ತೋಡೋದು. ಫಸ್ಟ್ ಅದನ್ನು ಸರ್ ಮಾಡ್ಕೊಳ್ರಿ. ಫಸ್ಟು ನಿಮ್ಮ ಹಿಂದೆ ಈಗ ಹಳ್ಳ ತೋಡೋಕ್ಕೆ 6-7 ಜನ ರೆಡಿ ಆಗವ್ರಲ್ಲ, ಅವ್ರ ಬಗ್ಗೆ ಎಚ್ಚರಿಕೆ ಇರಲಿ. ಮೋದಿ ಬಗ್ಗೆ ಎಚ್ಚರಿಕೆ ವಹಿಸೋಕ್ಕೆ ನಾವೆಲ್ಲರೂ ಇದ್ದೀರಿ. ಇನ್ನು ರಾಹುಲ್ ಗಾಂಧಿ ಯಾವ ಟೈಮಲ್ಲಿ ಯಾವ ದೇಶದಲ್ಲಿ ಇರ್ತಾರೋ, ಅವ್ರು ಯಾವ ಇದರಲ್ಲಿ ಇರ್ತಾರೋ ಹುಡುಕ್ಬೇಕು ಅವ್ರನ್ನ. ಫಸ್ಟ್ ಅವ್ರ ಮೆಚ್ಯೂರಿಟಿ ಬರಲಿ, ಅವ್ರಿಗೆ ಒಂದು ಮಾತಾಡೋವಂಥ ಮೆಚ್ಯೂರಿಟಿ, ತೀರ್ಮಾನ ಮಾಡೋವಂಥ ಮೆಚ್ಯೂರಿಟಿ ಬರಲಿ. ಅದು ಬಂದ ಮೇಲೆ ಅವ್ರಿಗೆ ಇದಿದೆಯಾ, ಥ್ರೆಟ್ ಇದೆಯಾ, ಇವೆಲ್ಲವನ್ನು ಕೂಡ ಆಮೇಲೆ ಯೋಚನೆ ಮಾಡೋಣ.